ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಇವತ್ತು ಮಶ್ರೂಮ್ ಮಂಚೂರಿ ಅಂತ ಬಂದಿದ್ದೀನಿ. ಮಶ್ರೂಮ್ ಮಂಚೂರಿನ ತುಂಬ ಸಿಂಪಲ್ಲಾಗಿ ನಿಮ್ಮ ಮನೆಯಲ್ಲೇ ತುಂಬ ಕಮ್ಮಿ ಖರ್ಚಲ್ಲಿ ಮಾಡ್ಕೊಬೋದು. ಇದು ಮಶ್ರೂಮ್ ಈಗ ಪ್ಯಾಕೆಟು 40 ರೂಪಾಯಿಗೆ ಸಿಗುತ್ತೆ ಹೋಲ್ಸೇಲಲ್ಲಿ. ನಿಮಗೆ ರೀಟೇಲಲ್ಲಾದರೆ 50-45 ರೂಪಾಯಿ ಹಾಗೆಲ್ಲ ಸಿಗುತ್ತೆ. ನಾವು ಹೋಟ್ಲವ್ರಿಗೆ ಅಂತ ಹೇಳ್ಬಿಟ್ಟು ನಮಗೆ 40 ರೂಪಾಯಿ ಕೊಡ್ತಾರೆ. ಇವಾಗ ನಾನಿಲ್ಲಿ ಬಳಸ್ತಾ ಇರೋದು ಕ್ವಾಲಿಟಿ ಗೋಬಿ ಮಂಚೂರಿಯನ್ ಮಸಾಲ. ಕ್ವಾಲಿಟಿ ಗೋಬಿ ಮಂಚೂರಿಯನ್ ಮಸಾಲಲ್ಲಿ ಮಶ್ರೂಮ್ ಮಂಚೂರಿಯನ್ ಮಾಡಿದ್ರೆ ಚೆನ್ನಾಗಿ ಬರುತ್ತಾ ಅಂತ ಟ್ರೈ ಮಾಡ್ತೀನಿ. ಇದು ಕಂಪನಿ ನನಗೇನು ಪ್ರಮೋಷನ್ ಮಾಡೋಕ್ಕೆ ಹೇಳಿಲ್ಲ. ಇದು ಜನಗಳಿಗೆ ಈಸಿ ಆಗಲಿ, ಮಶ್ರೂಮ್ ಮಂಚೂರಿ ಮಾಡ್ಕೊಂಡು ತಿನ್ನೋಕ್ಕೆ ಈಸಿ ಆಗಲಿ ಅಂತ. ಯಾಕೆಂದರೆ ನಾವು ಮಶ್ರೂಮ್ ಮಂಚೂರಿಯನ್ ತಿನ್ನಬೇಕು ಅಂತ ರೆಸ್ಟೋರೆಂಟಲ್ಲಿ ಹೋದರೆ ಮಿನಿಮಮ್ 160 ರೂಪಾಯಿ ರೈಟ್ ಇರುತ್ತೆ. ಒಂದು ಮಶ್ರೂಮ್ ಮಂಚೂರಿ 160 ರೂಪಾಯಿ ಇರುತ್ತೆ, 160 ರುಪೀಸ್. ಇಬ್ಬರು ಮಶ್ರೂಮ್ ಮಂಚೂರಿ ತಿನ್ನಬೇಕಂದ್ರೆ 320 ರೂಪಾಯಿ ಆಗಿಬಿಡುತ್ತೆ. ಸೊ ನೀವೆಲ್ಲ ಒಂದು 100 ರೂಪಾಯಿ ಖರ್ಚು ಮಾಡಿದ್ರೆ ಒಳ್ಳೆ ಮಶ್ರೂಮ್ ಮಂಚೂರಿ ಮನೆಯಲ್ಲಿ 5 ನಿಮಿಷದಲ್ಲಿ ಮಾಡ್ಕೊಬೋದು. ಎಷ್ಟು ಸಿಂಪಲಾಗಿ ಹೇಳ್ಕೊಡ್ತೀನೋ ಅಷ್ಟೇ ರುಚಿ, ಟೇಸ್ಟು ಸಾಕಾಗಿರುತ್ತೆ. ಬನ್ನಿ ಈಗ ತಯಾರಿ ಮಾಡೋಣ. ಮಶ್ರೂಮ್ ಮಂಚೂರಿ ಮಾಡುವ ವಿಧಾನ ತೋರಿಸ್ತೀನಿ, ಬನ್ನಿ ಹೇಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಹೊಡೆದು ಹಾಲ್ ಅಂತ. 2 ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ. ಪ್ರದೀಪ ಮಂಚೂರಿಯನ್ಗೆ ಗ್ರೇವಿ ಬೇಕಲ್ಲ, ಅದನ್ನು ರೆಡಿ ಮಾಡ್ತಾಯಿದ್ದಾನೆ. ಒಳ್ಳೆ ಫ್ರೆಶ್ ಮಶ್ರೂಮ್ ಸಿಕ್ಕಿದೆ ನನಗೆ. ಅದು ತುಂಬ ಈಸಿಯಾಗಿ ನೀವು ಮನೆಯಲ್ಲಿ ಒಂದು ಮಾಡ್ಕೊಂಡು ತಿನ್ಬೋದು. ನೋಡಿ ಇಷ್ಟೇ. ಇವಾಗ ಇದನ್ನು ತೊಳ್ಕೊಂಬರೋಣ. ಕ್ವಾಲಿಟಿ ಮಸಾಲನೇ ಬಳಸಿ ಅಂತ ನಾನೇನು ನಿಮಗೆ ಡಿಪೆಂಡ್ ಮಾಡ್ತಾಯಿಲ್ಲ. ನಾನು ಜಸ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ಏನು ಮಸಾಲೆ ಅವೈಲೇಬಲ್ ಇದೆಯೋ ಅದರಲ್ಲಿ ಮಾಡೋಣ. ಕ್ವಾಲಿಟಿ ಮಸಾಲೆ ನಿಮ್ಗೆ ಸಿಕ್ಕಿದ್ರೆ ನೀವು ಉಪಯೋಗಿಸಿ, ಇಲ್ಲಾಂದರೆ ಮಾರ್ಕೆಟಲ್ಲಿ ಹಲವಾರು ಬ್ರ್ಯಾಂಡ್ಗಳಿದ್ದಾವೆ, ಅದರಲ್ಲಿ ಯಾವ್ದು ಬೇಕಾದರೂ ನೀವು ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿ ಬರುತ್ತೆ. ಸೊ ಈಗ ಕಮಾನ್. ಇದನ್ನು ನೀವು ಬೇಕಾದರೆ ಸ್ಕಿನ್ ಔಟ್ ಮಾಡ್ಬೋದು. ಹಿಂಗೆ ಸ್ಕಿನ್ ಔಟ್ ಮಾಡಿದ್ರೂ ಚೆನ್ನಾಗಿರುತ್ತೆ. ನಿಧಾನಕ್ಕೆ ಈ ರೀತಿಯಾಗಿ ತೊಳೆದ್ಬಿಟ್ಟು 2 ಸರಿ, ಆಮೇಲೆ ಹಿಂಗೆ ಸ್ಕಿನ್ ಔಟ್ ಮಾಡ್ಕೊಳ್ಳಿ. ಇದನ್ನು 1/2 ಮಾಡಿ ಅಥವಾ 1/4 ಮಾಡಿ. ಚಿಕ್ಕ ಮಕ್ಕಳಿದ್ರೆ 1/4 ಮಾಡಿ, ದೊಡ್ಡವರಾದರೆ 1/2 ಮಾಡಿ. ಈ ರೀತಿ ಕ್ಯೂಬ್ಸ್ ಕಟ್ ಮಾಡ್ಕೊಳ್ಳಿ. ಮಶ್ರೂಮ್ ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಇದು ಲಕ್ ಬೈ ಚಾನ್ಸ್, 50-50. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಕೆಲವ್ರು ಚೆನ್ನಾಗಿ ತಿಂತಾರೆ, ಕೆಲವ್ರು ಸ್ವಲ್ಪ ತಿಂತಾರೆ. ಕೆಲವ್ರಿಗೆ ಅಲರ್ಜಿ ಆಗುತ್ತೆ, ಕೆಲವ್ರಿಗೆ ಹೆಲ್ದಿ ಫುಡ್ ಆಗುತ್ತೆ. ಜೀವನ ಅನ್ನೋದು ಹಂಗೆ, ಎಲ್ಲವುದು ಎಲ್ಲರಿಗೂ ಸಿಗೋದಿಲ್ಲ ಅಲ್ವಾ. ಅದೇ ರೀತಿ ಇದು ಲಕ್ ಬೈ ಚಾನ್ಸ್. ನಮಗೆ ಲಕ್ ಚೆನ್ನಾಗಿದೆ, ನಾವು ಇದನ್ನು ತಿಂತಾಯಿದ್ದೀವಿ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ಲಕ್ ಬೈ ಚಾನ್ಸ್ ಮಶ್ರೂಮ್ ಇದು ಮಂಚೂರಿಯನ್ ಗ್ರೇವಿ ಮಾಡೋಕ್ಕೆ ಸಾಸ್ ಇಟ್ಕೊಂಡಿದ್ದಾನೆ. ಸೋಯಾ ಸಾಸು, ಚಿಲ್ಲಿ, ಗಾರ್ಲಿಕ್, ಜಿಂಜರ್, ಕೊರಿಯಂಡರ್, ಆಮೇಲೆ ರೆಡ್ ಕ್ಯಾಪ್ಸಿಕಮ್, ಆನಿಯನ್, ಕಡಿಪತ್ತ, ಟೊಮೆಟೊ ಕೆಚಪ್ ಇಷ್ಟು ಇಟ್ಕೊಂಡು ಮಸಾಲೆ ಇಟ್ಕೊಂಡು ಈಗ ಒಗ್ಗರಣೆ ಹಾಕ್ತಾಯಿದ್ದಾನೆ ಪ್ರದೀಪ. ಪ್ಯಾನ್ ಇಕ್ಕಿ ಎಣ್ಣೆ ಹಾಕಿ ಈಗ ಗಾರ್ಲಿಕ್ಕು, ಮೆಣಸಿನಕಾಯಿ, ಗಾರ್ಲಿಕ್, ಜಿಂಜರ್, ಚಿಲ್ಲಿ ಐಟಮ್ ಹಾಕೊಂಡು ರೋಸ್ಟ್ ಮಾಡ್ತಾಯಿದ್ದಾನೆ. ಮತ್ತು ಈರುಳ್ಳಿ, ಆನಿಯನ್ ಕಟ್ ಹಾಕ್ತಿದ್ದಾನೆ. ಮತ್ತು ಕ್ಯಾಪ್ಸಿಕಮ್ ಇವಾಗ ಹಾಕ್ತೀಯಾ? ಗೊತ್ತಾಗುತ್ತೆ. ಮತ್ತು ಎರಡು ಕರಿಬೇವು ಎಲೆ. ಪಾತ್ರೆ ಹಚ್ಕೊಂಡ್ಬಂದಿದ್ದೀನಿ. ಕಟ್ ಮಾಡಿ ಇಟ್ಕೊಂಡು ಮಶ್ರೂಮ್ ತುಂಡುಗಳನ್ನು ಇದರಲ್ಲಿ ಸೇರಿಸಿ ಈಗ ನಾವು ಮಾಡಿದ್ರೆ ಚೆನ್ನಾಗಿ ಬರುತ್ತಾ? ಆ್ಯಕ್ಚುಲಿ ಐ ಡೋಂಟ್ ನೋ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ನನಗಂತೂ ಗೊತ್ತಿಲ್ಲ. 2 ಪ್ಯಾಕೆಟ್ ಇದೆ, ತುಂಬ ಹೈಜೆನಿಕ್ ಆಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ 2 ಬರುತ್ತೆ. ಈ 2 ಹಿಂಗಿದೆ. ಬಾಯಿಲ್ ಪ್ರದೀಪ್ ಚೆನ್ನಾಗಿ ಕಲರ್ ಬಂದಿದೆಯಲ್ಲ. ಈಗ ಏನಾಗ್ತೀವಿ ಇದಕ್ಕೆ? ವಿನೆಗರ್, ಟೊಮೆಟೊ ಕೆಚಪ್ ಕಮ್ಮಿ ಆಗ್ತದೆ, ಸ್ವೀಟ್ ಬಂದು ಸಾಕು ಸಾಕು ಸಾಕು.
ಸ್ವಲ್ಪ ಟೊಮೆಟೊ ಕೆಚಪ್ ಸ್ವೀಟ್ ಬರುತ್ತೆ ಅಂತ, ಸ್ವಲ್ಪ ಸೋಯಾ ಸಾಸ್ ಹಾಕಿ, ಸೋಯಾ ಸಾಸ್ ಹಾಕಿ, ಸೋಯಾ ಸಾಸು ವಿನಿಗರ್ ಇದ್ದರೆ ಹಾಕ್ಬೋದು, ವಿನಿಗರ್ ಹಾಕಲಿಲ್ಲ, ಇದಾಗೋದು ಇಷ್ಟ ಆಗಿದೆ. ಉಪ್ಪು 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 ಹಾಕಿದ್ದೇನೆ. ಮಸಾಲೆ ಚಿಕನ್ ಮಸಾಲ ಅಂತೇಳಿ, ಗರಂ ಮಸಾಲ ಅಂತೇಳಿ, ಮೆಣಸಿನ ಪುಡಿ, ಸಾಲ್ಟ್ ಒಂದು ಸ್ವಲ್ಪ ಕೊಟ್ಟಿದ್ದೆ. ಸರಿ, ಈಗ ಮಸಾಲ ಇದರಲ್ಲಿ ಏನು ಮಸಾಲ ಇರುತ್ತೆ ಅಂದರೆ ಪೌಡ್ರ್ ಇರುತ್ತೆ ಹಿಂಗೆ. ಇದರಲ್ಲಿ ಸಾಲ್ಟ್ ಎಲ್ಲ ಇದೆ. ಓಹೋ ನೋಡಿ, ಇದರಲ್ಲಿ ಸಾಲ್ಟ್ ಇದೆ. ಆಮೇಲೆ ಇದರಲ್ಲಿ ಅಜಿನೋಮೋಟೋನೂ ಒಂದು ಪೀಸ್ ಇದೆ, ಅಜಿನೋಮೋಟೋನೂ ಇದೆಯಪ್ಪ ಇದರಲ್ಲಿ, ಅಜಿನೋಮೋಟೋ, ಸಾಲ್ಟು. ಆಮೇಲೆ ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ಇದು ಪೌಡ್ರು, ಇದರಲ್ಲಿ ಏನಿರುತ್ತೆ ಅಂದರೆ ಗಮನ ನೋಡೋಣ ಇದು ಹೆಂಗಿದೆ ಅಂತ. ಇದು ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಕಾರ್ನ್ಫ್ಲವರು ಇವೆಲ್ಲ ಮಿಕ್ಸ್ ಇರ್ತವೆ, ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಇರುತ್ತೆ. ಚೆನ್ನಾಗಿದೆ, ನೆನ್ನೆ ಹೇಳಿದ್ನಲ್ಲ, ಚೆನ್ನಾಗಿ ಇದೆ, ಸ್ಮೆಲ್ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ ಮಸಾಲ, ಫ್ಲೇವರ್ ಚೆನ್ನಾಗಿದೆ. ಕ್ವಾಂಟಿಟಿ ಜಾಸ್ತಿ ಇದೆ. ಮಸಾಲ ಪೌಡರ್ ಸ್ವಲ್ಪ ಹಾಕ್ತೀನಿ, 2 ಪ್ಯಾಕೆಟ್ ಹಾಕಬೇಕಾಗುತ್ತೆ ಅಲ್ವಾ. ಸ್ವಲ್ಪ ಚಿಲ್ಲಿ ಪೌಡರ್, ಒಂಚೂರು ಚಿಕನ್ ಮಸಾಲ, ಗರಂ ಮಸಾಲ, ಚಿಕನ್ ಮಸಾಲ, ಇದೊಂಚೂರು ಚಿಕನ್ ಮಸಾಲ, ಇಷ್ಟನ್ನು ಹಾಕಿದ್ದೀನಿ. ಇವಾಗ ಇಷ್ಟನ್ನು ಇದಕ್ಕೆ ಹಾಕಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸುಮ್ಮನೆ ಹಿಂಗೆ ಕಲಿಸ್ಬೇಕಷ್ಟು. ಸ್ವಲ್ಪ ಲಿಟಿಲ್ ನೀರು ಹಾಕ್ಕೊಂಡು ಹಿಂಗೆ ಕೈಯಲ್ಲೇ ಕಲಿಸಿದ್ರೆ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. 400 ಗ್ರಾಮ್ ಮಶ್ರೂಮ್ ಇತ್ತು, 50 ಗ್ರಾಮ್ ನಾನು ಮಸಾಲ ಕೊಟ್ಟಿದ್ದೀನಿ. 400 ಗ್ರಾಮ್ ಮಶ್ರೂಮ್ಗೆ 50 ಗ್ರಾಮ್ ಮಸಾಲ ಸಾಕಾಗುತ್ತಾ ಗೊತ್ತಿಲ್ಲ. 50 ಗ್ರಾಮ್ ಗೋಬಿ ಮಂಚೂರಿಯನ್, ಕ್ವಾಲಿಟಿ ಗೋಬಿ ಮಂಚೂರಿಯನ್ ಮಸಾಲ ಏನಿದೆ ಸಾಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ಈ ರೀತಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ, ಇನ್ನೇನು ಹಾಕಿಲ್ಲ, ಬರೀ ಕ್ವಾಲಿಟಿ. ಇವಾಗ ಇದನ್ನು ಡೀಪ್ ಫ್ರೈ ಮಾಡೋಣ. ಸ್ಮೆಲ್ಲ ಗಮ್ಮಂತ ಬರ್ತಾ ಇದೆ. ನಿಂಗೋಸ್ಕರ ನಾನು ಮಶ್ರೂಮ್ ಮಂಚೂರಿಯನ್ ಮಾಡ್ತಾಯಿದ್ದೀನಿ. ಸೂಪರ್. ನಾನು ಹಿಂಗೆ ಮಶ್ರೂಮ್ ಮಂಚೂರಿ, ನಮ್ಮ ಖುಷಿ ಪುಟ್ಟಾಗೆ ಮಶ್ರೂಮ್ ಮಂಚೂರಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಖುಷಿ ಪುಟ್ಟಾಗೋಸ್ಕರ ಮಶ್ರೂಮ್ ಮಂಚೂರಿ. ನನ್ನ ಮಗನಿಗೂ ತುಂಬ ಇಷ್ಟ, ನಮ್ಮ ಮಿಸ್ಸಸ್ಗೂ ತುಂಬ ಇಷ್ಟ ಮಶ್ರೂಮ್ ಮಂಚೂರಿಗೆ. ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಸಾಕಾಗಿದೆ. 5 ನಿಮಿಷದಲ್ಲಿ ಮಶ್ರೂಮ್ ಮಂಚೂರಿ ರೆಡಿ ಆಗ್ಬಿಡುತ್ತೆ. ಓಕೆನಾ? ಎಣ್ಣೆ ಬಿಸಿ ಆಗಿದೆ. ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದ ಮಶ್ರೂಮ್ ಈ ರೀತಿ ಇದೆ. ಇದನ್ನು ಬಿಡೋಣ. ಇರೋ ಟೇಸ್ಟ್ ನೋಡ್ಕೊಡೋಗ್ಯಾ ಮುನಿಯ ಮಾಡಿ. ಮಶ್ರೂಮ್ನ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಜಾಸ್ತಿ ಬೇಯಿಸಿದ್ರೆ ಗಟ್ಟಿ ಆಗ್ಬಿಡುತ್ತೆ, ಲಬ್ಬರ್ ಥರ. ಇದಾಗಿದೆ, ಇದನ್ನು ತೆಗಿತಾ ಇದ್ದೀನಿ. ಕೋಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಆಗಿದೆ ನೋಡಿ. ಜಾಸ್ತಿ ಬೇಯಿಸಂಗಿಲ್ಲ, ಹಿಂಗೆ ಮೇಲ್ಗಡೆ ಬಂದು ಕಲರ್ ಬಂದ ತಕ್ಷಣ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಒಂದಷ್ಟು ತಿಂದ್ಬಿಟ್ಟು ಸ್ವಲ್ಪ ಉಳಿಸಿದ್ದಾರೆ. ಈಗ ಇದನ್ನು ಮಂಚೂರಿಯನ್ ಮಾಡಿ ಮಶ್ರೂಮ್ನ ರೋಸ್ಟ್ ಮಾಡ್ಕೊಂಬಂದಿದ್ದೀನಿ. ಈಗ ಮಂಚೂರಿಯನ್ಗೆ ಹಾಕಿ ಇದನ್ನು ಮತ್ತೊಮ್ಮೆ ಇದು ಮಾಡೋಣ, ಹೆಂಗೆ ಬರುತ್ತೆ ಅಂತ. ಪುಟ್ಟ ನೀನು ಹಂಗೆ ತಿಂದಲ್ಲ, ಹೆಂಗಿತ್ತು? ಚೆನ್ನಾಗಿತ್ತು. ಹಂಗೆ ತಿಂದರೂ ಚೆನ್ನಾಗಿತ್ತಾ? ಮಶ್ರೂಮ್ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಅವಾಗ. ಇವಾಗ ಇದಕ್ಕೆ ಮತ್ತೆ ನಾನು ಗ್ರೇವಿ ಮಾಡ್ಕೊಂಡಿದ್ದೀನಿ, ಮಂಚೂರಿಯನ್ ಗ್ರೇವಿ. ಇವಾಗ ಇದು ನೋಡಿ ಹೆಂಗಿರುತ್ತೆ. ಇನ್ನು ಹತ್ರ ಬಾ, ಅಲ್ಲ ಹಾಕ್ಬೇಡ, ಇನ್ನು ಹತ್ರ ಬಾ. ಫ್ಲೇವರ್ ಹೆಂಗೆ ಬರ್ತಾಯಿದೆ? ಫ್ಲೇವರ್ ಬರ್ತಾಯಿದೆ, ಘಮ ಬರ್ತಾಯಿದೆ ಇದು. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಥವಾ ಉದುರಿಸಿ. ಈಗ ಕೊತ್ತಂಬರಿ ಸೊಪ್ಪು ಅಲ್ಲೇ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಕೊಟ್ಟಾಯಿತು. ಇದನ್ನು ಬಿಸಿ ಮಾಡಿದ್ವಿ.
ಇವಾಗ ಇದನ್ನು ಟೇಸ್ಟ್ ಮಾಡಿ ಸೂಪರ್. ಆವಾಗಲೇ ಚೆನ್ನಾಗಿದೆ, ಇವಾಗ ಚೆನ್ನಾಗಿತ್ತಾ? ನೀನು ಫಸ್ಟು ನಾವು ಮಂಚೂರಿಯನ್ ಮಾಡಿದ ಮುಂಚೆ ಕಬಾಬ್ ಥರ ಮಾಡಿದ್ರಲ್ಲ, ಅವಾಗ ಹೆಂಗಿತ್ತು? ಇವಾಗ ಚೆನ್ನಾಗಿದೆ, ಆವಾಗಲೇ ಚೆನ್ನಾಗಿತ್ತಾ? ಇವಾಗ ಚೆನ್ನಾಗಿದೆ. ಕಬಾಬ್ ಥರಗಿಂತನೂ ಈ ರೀತಿ ಮಂಚೂರಿಯನ್ ಮಾಡಿಕೊಂಡ್ರೆ ಚೆನ್ನಾಗಿತ್ತಾ? ಟೇಸ್ಟ್ ಎಲ್ಲ ಸಖತ್ತಾಗಿದೆಯಾ? ಗುಡ್. ಇದೊಂಚೂರು ಹಂಗೆ ಪುಳಿಯೋಗರೆ ತಿನ್ನೋಡು, ಅದ್ರೊಳಗೆ ಕಿಕ್ಬೇಡ. ಹೆಂಗಿದೆ? ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಪುಳಿಯೋಗರೆ ಚೆನ್ನಾಗಿದೆಯಾ? ನಾವು ಮೊದಲು ಬಳಸ್ತಾ ಇದ್ವಲ್ಲ ಬ್ರ್ಯಾಂಡ್, ಅದು ಚೆನ್ನಾಗಿದೆ, ಇದೇ ಚೆನ್ನಾಗಿದೆ? ಇದೇ ಚೆನ್ನಾಗಿದೆ. ತಿಂದು ಹೇಳ್ತಾನೆ ಮಶ್ರೂಮ್ ಮಂಚೂರಿ ತಿಂದು ಹೇಳೋ ಪಶು. ಸೂಪರ್ ಆಗಿದೆ. ನಿಜವಾಗ್ಲೂ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಎಲ್ಲ ತಿಂದು ಹೇಳು ಒಂದ್ಸರಿ. ಚೆನ್ನಾಗಿದೆಯಾ? ಈಗ ಚೆನ್ನಾಗಿ ರೆಡಿ ಆಗಿತ್ತು. ಗೋಬಿ ಮಂಚೂರಿ ಎಲ್ಲನೂ ಚೆನ್ನಾಗಿ ರೆಡಿಯಾಗಿದೆ, ಸಕ್ಕತ್ತಾಗಿ ಬಂದಿದೆ. ತುಂಬ ಈಸಿಯಾಗಿ ಇದನ್ನು ಮಾಡಿದೆ. ತುಂಬ ಚೆನ್ನಾಗಿದೆ. 35 ರೂಪಾಯಿ ಗೋಬಿ ಮಂಚೂರಿಯನ್ ಮಸಾಲ, ಆಮೇಲೆ 40 ರೂಪಾಯಿ ಇದೊಂದು ಪ್ಯಾಕೆಟ್ ಮಶ್ರೂಮ್. 2 ಪ್ಯಾಕೆಟ್ಗೆ 80, ಒಂದು 35, 115 ರೂಪಾಯಿ. ಅರ್ಧ ಕ್ಯಾಪ್ಸಿಕಮ್, ಒಂದು ಅರ್ಧ ಈರುಳ್ಳಿ, ಒಂದು ಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ, ಒಂಚೂರು ಶುಂಠಿ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡು ಒಂಚೂರು ಸಾಸ್ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಕಲಿಸ್ಬಿಟ್ಟು ತಿನ್ಬಿಟ್ರೆ ಒಂದು 3 ಪ್ಲೇಟ್ ಅಷ್ಟು ನಿಮಗೆ, ಒಂದು ಪ್ಲೇಟ್ 160 ರೂಪಾಯಿ ಅಂದರೂ ಎಷ್ಟು ಎಕನಾಮಿಯಾಗಿ ನಾವು ಎಷ್ಟು ದುಡ್ಡು ಉಳಿಸ್ಬೋದು. ಮನೆಯಲ್ಲಿ ನಾವೇ ಮಾಡ್ಕೊಂಡು ತಿಂತಾ ಇರೋದ್ರಿಂದ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ಮಾಡಿ ತಿನ್ನಿ, ಖುಷಿ ಪಡಿ. ತುಂಬ ಚೆನ್ನಾಗಿದೆ, ಸಖತ್ತಾಗಿ ಬಂದಿದೆ ಟೇಸ್ಟ್ ಮಾತ್ರ. ಸೂಪರ್.